ನಮಸ್ಕಾರ. ನಿನ್ನೆ ನೀವು ಬಂದು ನಂದು ವಿಡಿಯೋ ತೊಗೊಂಡಿದ್ದು ನನ್ನ ಮೇಲೆ ತುಂಬ ಉಪಕಾರ ಇದೆ. ಅದರಿಂದ ನಮ್ಮ ಗಂಡ ನನಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅದರ ಮೇಲೆ ನಾನು ಕೌಂಟರ್ ರೆಸ್ಪಾನ್ಸ್ ಕೊಡೋಕ್ಕೆ ಇವತ್ತು ನಾನು ತಿರ್ಗಾ ಇಲ್ಲಿಗೆ ಬಂದಿದ್ದೀನಿ. ಅವರು ಹೇಳ್ತಿರೋ ಒಂದೊಂದು ಮಾತು ಸುಳ್ಳಾಗಿದೆ. ಎಲ್ಲ ಇರೋ ಬರೋ ಕತೆ ಕಟ್ಟಿ ಹೇಳ್ತಾ ಇರೋ ವಿಷಯಗಳು ಇದು. ನಮ್ಮ ಹಸ್ಬೆಂಡು ನನ್ನ ಮೇಲೆ ಅಲಿಜ್ ಮಾಡಿದ್ದಾರೆ. ನಮ್ಮ ತಂದೆ ಹೋಗ್ಬಿಟ್ಟು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ದಾರೆ, ಅದು ಮಾಡಿದ್ದಾರೆ ಅಂತ. ಅಕಸ್ಮಾತು ನಮ್ಮಪ್ಪ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದರೆ ಯಾವುದಾದ್ರೂ ಅಪ್ಪ ತಮ್ಮ ಮಗಳನ್ನು ಅಂಥ ಮನುಷ್ಯ ಜೊತೆ ಮದುವೆ ಮಾಡೋಕ್ಕೆ ಬಿಡ್ತಾರ? ಹಠವಾದಿ, ಎಷ್ಟೇ ಹುಡುಗಿ ಹಠವಾದಿ ಇರಲಿ, ಆ ತಂದೆ ಆ ಮಗಳಿಗೆ ಸಾಯಿಸೋ ಬಿಡ್ತಾನೆ. ಆದರೆ ಅಂಥ ಬಾವಿಯಲ್ಲಿ ಬೀಳ್ಸೋ ಆಸೆ ಯಾರೂ ಇಟ್ಕೊಂಡಿರಲ್ಲ. ನಮ್ಮ ತಂದೆಗೆ ಏನೂ ಗೊತ್ತಿರಲಿಲ್ಲ. ನಾನು ಅವರು ಫಸ್ಟ್ ಮೊದಲನೇ ಹೆಂಡತಿಗೆ ಮಾತಾಡಿದ್ದೀನಿ. ಅದು 6th of September 2025ಗೆ. ಅದಕ್ಕಿಂತ ಮುಂಚೆ ನಮಗೇನು ಗೊತ್ತೇ ಇರಲಿಲ್ಲ, ಸುಳ್ಳು ಹೇಳಿದ್ದಾರೆ. ಮತ್ತು ನಮ್ಮ ತಂದೆ ಬೆಡ್ ಪೇಷಂಟು, ಹಾರ್ಟ್ ಪೇಷಂಟು. ಮೋಸ್ಟ್ ಆಫ್ ದ ಟೈಮ್ ಅವ್ರು ಬೆಡ್ಡಲ್ಲಿ ಇರ್ತಾರೆ. ನಮ್ಮಮ್ಮನೂ ಹಾರ್ಟ್ ಪೇಷಂಟು. ಸುಮ್ಮನೆ ನಮ್ಮಮ್ಮಗೆ ಎಲಿಜ್ ಮಾಡ್ತಿದ್ದಾರೆ. ಇವ್ರಿಗೆ ಮದುವೆ ಆದಮೇಲೆ ನನಗೆ ಹೊಡೆಯೋದು ಬಡಿಯೋದು ನೋಡಿಕೊಂಡು ನಮ್ಮಮ್ಮ ತೊಂದರೆ ತಗೊಂಡು ನನ್ನ ಮೇಲೆ ಜಾಸ್ತಿ ಪ್ರೀತಿ ಅಂತ ಹೇಳಿ ನನ್ನ ಮೇಲೆ ತುಂಬ ಅತ್ಯಾಚಾರ ಆಗ್ತಿದೆ ಅಂತ ಹೇಳಿಬಿಟ್ಟು ಅವ್ರು ಯೋಚನೆ ಮಾಡಿ ಅವ್ರು ಎಷ್ಟು ಸತಿ ಹಾಸ್ಪಿಟಲೈಸ್ ಆಗಿದ್ದಾರೆ ಅದರದ್ದೇ ಹಿಸ್ಟ್ರಿ ಇದೆ, ಬೇಕಾದರೆ ನೋಡಿ. ಇವ್ರು ಹೇಳ್ತಾರೆ ನನ್ನ ಕಾಲ್ ಹಿಸ್ಟ್ರಿ ಚೆಕ್ ಮಾಡಿ ಅಂತ. I will challenge. You can go ahead and proceed with that. You will never gonna see that I am in fault. I am at my fault. He is the one who is at fault. And that is the reason he is hiding behind. ಅವ್ರಿಗೆ ಹೇಳಿ ಮುಂದೆ ಬಂದು ಮಾತಾಡೋಕ್ಕೆ. ಯಾಕೆ ಏನೋ ಇಲ್ಲದೆ ಇರೋ ಮಾತು ಯಾಕೆ ಹೇಳ್ತಿದ್ದಾರೆ ನನಗೆ ಗೊತ್ತೇ ಇಲ್ಲ. ಅವ್ರು ಹೇಳ್ತಿದ್ದಾರೆ 17 ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಅಂತ. ಮಹಾರಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅದೆಲ್ಲ ಬರೆದಿದ್ದಾರೆ, ಅದರಲ್ಲೇ ಇದೆ ಎಲ್ಲ ಚೀಸ್ಗಳು. ನಾನು ಏನು ದೊಡ್ಡದಾಗಿ ಹೇಳ್ತಿಲ್ಲ. ಇನ್ನು ಅವರು ಜಿಮ್ ಓಪನ್ ಮಾಡಬೇಕಂತ ಹೇಳಿಬಿಟ್ಟು ನಮ್ಮಮ್ಮದು ಖಾನ್ದಾನಿ ಝೇವರ್ ಎತ್ಕೊಂಡು ಹೋಗಿದ್ದಾರೆ. ಅದು ವರ್ತು 210 ಗ್ರಾಮ್ 210 ಗ್ರಾಮ್ ನೆಕ್ಲೆಸ್ ತೊಗೊಂಡು ಹೋಗಿದ್ದು ಜಿಮ್ ಓಪನ್ ಮಾಡಬೇಕಂತ. ಜಿಮ್ ಓಪನ್ ಆಗಲಿಲ್ಲ. ಅದರ ಬಗ್ಗೆ ಕೇಳಿದ್ರೆ ಹೊಡೆಯೋದು ಬಡಿಯೋದು ಮಾಡ್ತಿದ್ದಾರೆ. ಮತ್ತು ಸೈಯದ್ ವಸೀಂ ಬುಖಾರಿ ಇವರು ಯಾವಾಗಲೂ ಸೆಕ್ಷುವಲ್ ಅಸಾಲ್ಟ್ ಮಾಡೋದು. ಮದುವೆ ಆಗಿದ್ದು 2ನೇ ದಿನಕ್ಕೇ ಇವರಿಂದನೇ. ಮದುವೆ ಆಗಿದ್ದ ದಿನ ಅಮೀನ್ ಬೇಗಿಂದ ತಲ್ಲಾಕ್ ಕೂಗಿದ್ರು, ಆಮೇಲೆ ಸೈಯದ್ ವಸೀಂ ಬುಖಾರಿಯಿಂದ ತಲ್ಲಾಕ್ ಕೂಗೋದು, ಈ ಥರ ಮಾಡ್ತಾರೆ. ಇವರಿಬ್ಬರದಿಂದ ನನಗೆ ತುಂಬ ಕಾಟಾಚಾರ ಆಗಿದೆ. ಸೈಯದ್ ವಸೀಂ ಬುಖಾರಿ ಕಾನ್ಸ್ಟೆಂಟಾಗಿ ನನಗೆ ಮೊಲೆಸ್ಟ್ ಮಾಡಿದ್ದಾರೆ, ನನಗೆ ಅತ್ಯಾಚಾರ ಮಾಡಿದ್ದಾರೆ, ಸೆಕ್ಷುವಲ್ ಅಸಾಲ್ಟ್ ಮಾಡಿದ್ದಾರೆ. ಹಿನ್ನಾ ಕೌಸರ್ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳಂತ ಹೇಳಿಬಿಟ್ಟು, ಅವ್ರಿಗೆ ತೊಂದರೆ ಆಗಬಾರ್ದಂತ ಹೇಳಿಬಿಟ್ಟು ನನಗೆ ಟಾರ್ಚರ್ ಸಹಿಸ್ಕೋ ಅಂತ ನನ್ನ ಮೇಲೆ ಪ್ರೆಷರ್ ಹಾಕಿದ್ದಾರೆ. ಸೈಯದ್ ವಸೀಂ ಬುಖಾರಿ ಮತ್ತು ಸೈಯದ್ ಇನಾಮುಲ್ ಹಕ್ ಇವರಿಬ್ಬರು ಫ್ರೆಂಡ್ಸು. ಅಣ್ಣನ ಫ್ರೆಂಡ್ಗೇನೆ ಮದುವೆ ಆಗಿರೋ ತಂಗಿ ಅವರು. ಇವರು ಇಂಥ ಮನುಷ್ಯರಿದ್ರು ಯಾರ್ದು ಜೀವನ ಬಾಳಲ್ಲ. ನಾನೇನು ಕೆಟ್ಟವಳು ಬಿಟ್ಬಿಡಿ, ಆದರೆ ಮೊದಲನೇ ಹೆಂಡತಿನೂ ಕೆಟ್ಟವಳ. ಅದಕ್ಕಿಂತ ಬಂದಿರೋದು 19 ಹುಡುಗಿಯರು ಕೆಟ್ಟವರ. ಎಲ್ಲ ಹುಡುಗಿಯರು ಕೆಟ್ಟವರು, ಬೇರೆ ಇವ್ರ ತಂಗಿ ಮಾತ್ರ ಒಳ್ಳೆಯವಳ? ಬೇರೆ ಅವಳಿಗೆ ಒಳ್ಳೆ ಜೀವನ ಅಂತ ಬೇಕಾಗಿರೋದ? ಬೇರೆ ಮನೆಯಲ್ಲಿ ಇರೋ ಹುಡುಗಿಯರಿಗೆ ಜೀವನ ಬೇಡವಾ? ಒಳ್ಳೆ ಜೀವನ ಬೇಡವಾ?